ಏನು ಸ್ಮಾರ್ಟ್ ಸಿಟಿ ಆಯ್ತು, ರೋಡ್ ಆದ ಅವರೇ ಕೆಲಸ ಮಾಡ್ತಿದ್ರು. ನಮಗೇನು ಅಷ್ಟು ಇದು ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲ, ಕೆಲಸ ಆಗ್ತಾ ಇದೆಯಾ ಇಲ್ಲಿ? ಕೆಲಸ ಆಗ್ತಾ ಇದೆ. ಏನೇನಾಗಿದೆ? ಎಲ್ಲ ರೋಡ್ಗಳು ಆಗ್ತಾ ಇದೆ, ಚರಂಡಿಗಳು ಆಗ್ತಾ ಇದ್ದಾವೆ. ಸ್ವಲ್ಪ ಜನ ಪತ್ರ ಬಂದಿಲ್ಲ ಇನ್ನೂ ಮನೆಗಳು. ನಾವು ಇರೋ ಜಾಗ ಪತ್ರ ಇಲ್ಲ ಇನ್ನೋರಿಗೆ. 12-13 ವರ್ಷ ಆಯ್ತು ನಾವು ಇರೋದಕ್ಕಲ್ಲಿ. ಎಲ್ಲಿರೋದು ನೀವು? ಇಲ್ಲೇ SSM ನಗರೇ ಮಲ್ಲಿಕಾರ್ಜುನ ನಿಮಗೆ ಇದು ಮನೆ ಪತ್ರ ಹೇಳ್ತಿರೋದು ನೀವು? ಮನೆ ಪತ್ರ ಬಂದಿಲ್ಲ, ಅದು ಬಂದಿಲ್ಲ ಇನ್ನು. ಅದು ಬರಬೇಕು. ಬೇರೆ ಅಭಿವೃದ್ಧಿ ಏನಾಗಿದೆ ಇಲ್ಲಿ? ಬೇರೆ ಬರ್ತೀವೇನೋ ಅಭಿವೃದ್ಧಿ ಅಲ್ಲ, ಅಭಿವೃದ್ಧಿ ಕಾರ್ಯ ಏನಾಗಿದೆ? ಆಸ್ಪತ್ರೆಗಳು ಇಲ್ಲ, ಶಾಲೆಗಳು ಒಳ್ಳೆ ಶಾಲೆಗಳು ಇಲ್ಲ. ಅಭಿವೃದ್ಧಿ ಅಷ್ಟೇ ಹೇಳಿ. ಆಗಿರೋದು ರಸ್ತೆ ಗಿಸ್ತೆ ಏನಾದ್ರು ಆಗಿದೆ, ರಸ್ತೆ ಚರಂಡಿ ಆಗಿದೆ, ಮತ್ತೆ ಬೇರೆ ಏನಾಗಿಲ್ಲ ಇಲ್ಲಿ. ಈ ಸಲ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ಯಾರು ಗೆತ್ತೆ ಅವ್ರು ಬಿಟ್ಟು ಸರ್. ಅಲ್ಲ, ಒಂದು ಅಂದಾಜು ನಿಮಗೆ ಏನು ಅನ್ಸುತ್ತೆ, ಯಾರು ಗೆಲ್ಬಹುದು? ಇಷ್ಟು ದಿನ ಯಾರು ಗೆಲ್ಕೊಂಬಂದು ಅವರೇ ಗೆಲ್ಬೋದು. ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಇಷ್ಟು ವರ್ಷ ಗೆದ್ದಿದ್ದಾರೆ, ಅವರೇ ಗೆಲ್ಬೋದು. ಅವರೇ ಗೆಲ್ಬೋದು. ಜನಗಳು ಗೊತ್ತಾಗಬೇಕು ಯಾರು ಆಗ್ಬೇಕು ಯಾರಿಗಿಲ್ಲ ಅಂತ. ಜನಗಳು ಅಲ್ಲ, ನಿಮ್ಮ ಪ್ರಕಾರ ಅವರಿಗೆ ಏನು ಹೇಳ್ರಿ? ಏನು ಹೇಳಿ ಸರ್? ಓಟು. ಯಾಕಂದರೆ ಜನ ಓಟ್ ಹಾಕಿ ಗೆಲ್ಲಿಸ್ತಾರೆ ಜನ, ಕರೆಕ್ಟಾ? ಅಭಿವೃದ್ಧಿ ಆಗೋಗೋಸ್ಕರ. ಈಗ ಅಭಿವೃದ್ಧಿನೇ ಆಗಿಲ್ಲ ಅಂದರೆ ಮತ್ತು ಗೆಲ್ಸಿ ಉಪಯೋಗ ಏನು ಉಪಯೋಗ ಇಲ್ಲ, ಕರೆಕ್ಟ್ರಾ? ಸಾಧಿಕ್ ಬಲ್ಲ ಹಾಕಿದ್ರು ಟಿಕೆಟ್ ತೊಗೋಬೇಕಂತ. ಅವರು ವ್ಯವಸ್ಥೆಗೆ ಅದು ನಾವೇನು ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವರು ಅದಾಗಲಿ ನಾ ಇಷ್ಟು ವರ್ಷದಿಂದ ಅವರಿಗೆ 13 ಅವಧಿ ಬಂದಿದೆ ಅವರಿಗೆ. ಯಾರಿಗೆ? ಶಾಮನೂರು ಶಿವಶಂಕರಪ್ಪ ಅವರಿಗೆ, ಮಲ್ಲಿಕಾರ್ಜುನಿಗೆ, ಪರಮಾನ್ ಮೇಡಮ್ ಅವರಿಗೆ ಅವಧಿ ಯಾವುದಕ್ಕೆ ಬೇಕಾದ್ರೆ ನಿಮಗೆ ಹೇಳ್ತೀನಿ ನಾನು. 6 ಬಾರು MLA ಆಗಿದ್ರು ಅವರು. 1 ಬಾರಿ MP ಆಗಿದ್ರು ಯಜಮಾನ್ರು. 1 ಬಾರಿ ಸಚಿವ ಆಗಿದ್ದಾರೆ. ಮಲ್ಲಿಕಾರ್ಜುನ 2 ಬಾರಿ MLA ಆಗಿದ್ದಾರೆ, 2 ಬಾರಿ ಸಚಿವ ಆಗಿದ್ದಾರೆ. ಪರಮಾನ್ ಮೇಡಮ್ ಅವರು 1 MP ಆಗಿದ್ದಾರೆ. ಈಗ 13 ಅವಧಿಯಾಗ 13 ಕೆಲಸ ದೊಡ್ಡ ಯಾವ ಮಾಡಿದಾರೆ ಅವರು. ಜನಕ್ಕೆ ಬೇಕಾದ್ರಿ. ಅಂದರೆ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತೀವಿ? ಇಲ್ಲ, ಮಾಡಿದಾರ. ನಾವು ಸುಳ್ಳು ಹೇಳೋದು ತಯಾರಿಲ್ಲ. ಯಾವ ಮಾಡಿದಾರ ನಾವು ಅದನ್ನು ಹೇಳ್ತೀನಿ. 13 ಅವಧಿ ಅವ್ರು ತಗೊಂಡು ಆ ಕುಂದಾಡಿಕೆರೆ ಐತಲ್ಲ, ನೀರಿನ ಸಮಸ್ಯೆ ಇತ್ತು, ಅದು ಬಗೆಸೋದು, ಅದನ್ನು ನಾವು ಒಪ್ಕೊಂತೀವಿ, ಕರೆಕ್ಟಾ? ಇನ್ನೊಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ದಾರೆ. ದೊಡ್ಡ ನಮಗೆ ಇಲ್ಲಿ PUC ಕಾಲೇಜ್ ಬೇಕಾಗಿತ್ತು ನಮ್ಮ ದಕ್ಷಿಣಕ್ಕೆ. ಇಲ್ಲಿ ಕಾಲೇಜ್ ಇಲ್ಲ ಏನ್ರಿ. ಮತ್ತೊಂದು ಹೈಟೆಕ್ ಹಾಸ್ಪಿಟ್ಲ್ ಯಾವಿಲ್ಲ ಅಲ್ಲಿ. ಇಲ್ಲಿ ಒಂದು OPD ಇದೆ, ಬಿಡಿ ಲ್ಯೂಟ್ ಅಂತ ಇಲ್ಲೇ ಇದೆ. ಅಬ್ದುಲ್ ಕಲಾಂ ಆಜಾದ್ ಸ್ಕೂಲ್ ಅಂತ ಇದೆ, ಉರ್ದು ಸ್ಕೂಲ್. ಅದರ ಎದುರುಗಡೆ ಒಂದು 25 ಸುಮಾರು ವರ್ಷದಿಂದ ಅದು ಆ ಹಾಸ್ಪಿಟ್ಲೇ ಹಾಳು ಬಿದ್ದದ್ದು. ಯಜಮಾನ್ರಿ ಹೋಗಿ ಹೇಳಿದೆ ನಾನು, ಇಲ್ಲಿ ಒಂದು 25 ವರ್ಷದಿಂದ ಹೇಳಕತ್ತೀನಿ ನಾನು. ನಮ್ಮ ಕೈಯಾಗಿಲ್ಲ, ಅದು ಸೆಂಟ್ರಲ್ ಲೆಕ್ಕ, ಅದು ಒಪ್ಕೊಂತೀನಿ ನಾನು. GM ಸಿದ್ದೇಶ್ವರಲ್ಲ ಅವ್ರು ಬೀಗ್ರಲ್ಲ, ಪಾರ್ಟಿ ಚೇಂಜ್, ಅದು ಮಾತು ಬೇರೆ ಇದೆ. ಅದಪ್ಪ ಇದೊಂದು ಕೆಲಸ ಆಯ್ತಪ್ಪ, ಅದು ಮಾಡಿಕೊಡಪ್ಪ ಅಂತ ಹೇಳ್ಬೋದು ಅಂತ ಈಗ ಹೇಳಿಲ್ಲ ಅವರು ಆತ. ಅದನ್ನು ಹೋಗ್ಲಿ ಬಿಡ್ರಿ. ಈಗ ಮೇಡಮ್ ಅವರು ಬಂದಾರಲ್ಲ MP, ಇಲ್ಲಿ ಒಂದು ಮಕ್ಕಳ OPD ಮಾಡಿಕೊಡ್ಬೇಕಾಗಿತ್ತು, ಯಾಕೆ ಮಾಡಿಕೊಟ್ಟಿಲ್ಲ? ಅವರೇ ಹಾಸ್ಪಿಟ್ಲ್ ನಡಿಬೇಕಂದ್ರೆ. ಈಗ ಇಲ್ಲಿಂದ ಬಡವ ಆಯ್ತಲ್ಲ, ಇಲ್ಲಿಂದ ಬಡವ ಹೋಗಿ ಆಟೋ ಹೋದರೆ 250 ರೂಪಾಯಿ ತಗೊಂತಾರೆ ಇಲ್ಲಿ. ಅದ್ರ ಹೋಗ 5-6 ಕಿಲೋಮೀಟ್ರ್ ಆಗುತ್ತೆ. 5-6 ಕಿಲೋಮೀಟ್ರ್ ಏನಾರು ಆತಪ್ಪ ಅಕಸ್ಮಾತ್ ಡಾಕ್ಟ್ರ್ ಏನು ಹೇಳ್ತಾನೆ, ಒಂದು 10 ನಿಮಿಷ ಬರಬೇಕಾಗಿತ್ತು, ಬೇಗ ಸಿಗ್ನಲ್ ಬೀಳ್ತೈತಿ, ಟ್ರಾಫಿಕ್ ಇರ್ತೈತೆ ಅಲ್ಲಿ. ನಮ್ಮ ಮೇರೆಗೆ ದಕ್ಷಿಣಕ್ಕೆ ಮಾಡಿಕೊಡ್ರಿ. ಏನು ಮಾಡಿದ್ರಿ ನೀವು ಅಭಿವೃದ್ಧಿ? ಮೊನ್ನೆ ಏನಾಗಿತ್ತು, ಸ್ಮಾರ್ಟ್ ಸಿಟಿ ಅಂತ ಬಂತು, ಕರೆಕ್ಟ್ರಾ? ನಿಮಗೆಲ್ಲರೂ ಗೊತ್ತೈತಿ. ಈ ಸ್ಮಾರ್ಟ್ ಸಿಟಿ ಬಂದಿದ ಮೇಲೆ 276 ಕೋಟಿ ಬಂದಿದೆ ದಕ್ಷಿಣಕ್ಕೆ, ಕರೆಕ್ಟ್ರಾ? 3 ಚಿಲ್ಲರೆ ಬಂದಿದ್ದು, ಅದು ಡಿವೈಡ್ ಮಾಡಿ ಅದಕ್ಕೆ ಕಳಿಸೋದು 40 ಕೋಟಿ. ಅದು ಬೇರೆ 276 ಕೋಟಿ ದಕ್ಷಿಣಕ್ಕೆ ಬಂದಿದೆ. ಅದನ್ನು ಯಾಕೆ ಅಲ್ಲಿ ಹಾಕಿದ್ರು ಉತ್ತರಕ್ಕೆ? ಪ್ರಶ್ನೆ, ಅದು ಪ್ರಶ್ನೆ. ನಾವು ಬಂದಿದ್ದಾರೆ ದಿಲ್ಲಿ, ಅಲ್ಲಿ ಯಾಕೆ ಕಳಿಸಿದ್ರು ಅವರು? ನಮ್ಮ ಸ್ವಲ್ಪ ಜನ ಇದ್ದಾರೆ. ಈಗ ಕಾರ್ಪೊರೇಟರ್ ಅದಾರ, ಎಲ್ಲರೂ ಸೈನ್ ಬೇಕು, ಅದಕ್ಕೆ ಎಲ್ಲರೂ ಒಪ್ಪಿರ್ಬೇಕು. ನಾವು ಓಟ್ ಹಾಕೋರು, ನಾವು ಲೀಡ್ರಲ್ಲ ಇಲ್ಲಿ, ಕರೆಕ್ಟ್ರಾ? ಓಟ್ನ ಹಾಕಿ ಇವರಿಗೆ ವಿಧಾನಸಭೆ ಕಳ್ಸೋರು ನಾವು. ಹೌದು ಹೌದು, ನಾವು ಬಿಟ್ಟು ಮತ್ತೆ ಯಾವ ಇಲ್ರಿ. ನನ್ನ ಹಾಕ ನಾನು ಚಲಿಸ್ತಾನ್ರಿ, ಹೌದಾ? ಅವ್ರು ಹೋಗೋದು, ಅವರೇ ಲೀಡ್ರ್. ನಾವು ಮತ ಹಾಕಿದ್ಮೇಲೆ ಇಲ್ಲ ಖಾಲಿ ಪೀಲಿ ಲೀಡ್ರ್ ಅವರು ಅಲ್ರಿ. ಈಗ ಅದೇ ಕರೆಕ್ಟ್ ಪ್ರಶ್ನೆ ಕೇಳಿದ್ರು ನೀವು. ಸ್ಮಾರ್ಟ್ ಸಿಟಿ ಈಗ ಅಂತ ಮಾಡಿದಾರೆ, ಅದು ಜನಕ್ಕೆ ತೋರ್ಸಾಗ ಕೆಸರು ಇಲ್ಲಿ ಭಾಳ ತೊಡೆ ಹತ್ರ ಕೆಸರು ಬರ್ತಿದ್ದಿಲ್ಲಿ. ಕಾಲಿಟ್ರೆ ಅಂಥ ಕೆಸರು ನಾನು ನೋಡಿರೋದಿಲ್ಲ. ಸರ್ಕಾರ ಎದುರಿಗೆ ಹೆರಿಗೆ ಆಗಿದ್ರಿ ಆ ತೆಗ್ಗು ಗುಂಡುಗಳಿಗೆ. ಅವಾಗ ಯಾರಿದ್ದಿಲ್ರಿ, ಈಗ ಲೀಡ್ರ್ ಅಂತ ಬರಾಕತ್ತಾರ ಇರು. ನಮಗೆ ಗೊತ್ತು ನಮ್ಮ ಪರಿಸ್ಥಿತಿ. ಲೀಡ್ರ್ ರೆಡಿ ಆಗಿದಾವಲ್ಲ, ಮತ್ತೆ ರಸ್ತೆ ರೆಡಿ ಆಗಿದಾವ್ರಿ, ಇನ್ನು ಬೇರೆ ಕೆಲಸ ಕಾಲೇಜ್ ಇರೋದವು.
ಬೇರೆ ಇನ್ನೂ ಕೆಲಸ ಆಗ್ಬೇಕು ಅಭಿವೃದ್ಧಿ. ಕೆಲಸ ಆಗ್ಬೇಕಲ್ರಿ ಸರ್. ನಾ ಏನು ಹೇಳಿದೆ 13 ಅವಧಿ ಆಗಿದೆ ಅವ್ರಿಗೆ, ಕರೆಕ್ಟ್ರಾ? ಹೌದು. 13 ಅವಧಿದಾಗ ಅವ್ರಿಗೆ ಇನ್ನೂ ಅಭಿವೃದ್ಧಿ ಜಾಸ್ತಿ ಆಗಬೇಕಿತ್ತು, ಆಗ್ಬೇಕಾಗಿತ್ತು, ಮಾಡಿಲ್ಲ. ಆ ಲೆವೆಲ್ಗೆ ಆಗಲಿಲ್ಲ, ಅಷ್ಟು ಪರ್ಸೆಂಟೇಜ್ ಆಗಲಿಲ್ಲ ಅಂತೀರಾ? ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಅವ್ರು ಕೆಲಸ ಮಾಡಿದ್ರೆ ಯಾರಿಗೆ ಓಟ್ ಆಗ್ತಿದ್ದಿಲ್ಲ, ಸೀದಾ ಅವ್ರ ಮಂತಾನೆ ಆಗ್ತಿರ್ಬೋದು. ಅವ್ರು ಕಾಂಗ್ರೆಸ್ ಎಷ್ಟು ಕೊಂಡು ಈಗ ಮುಖಂಡರು ಬರಕತ್ತಾರಲ್ಲ, ದೊಡ್ಡ ಲೀಡರ್ ಬರಕತ್ತಿಲ್ಲ, ಅವ್ರು ಬರೋದು ಅವಶ್ಯಕತೆ ಇದ್ದಿಲ್ರಿ. ಯಾಕಂದ್ರೆ ನನಗೆ ಕೆಲಸ ಕೊಡ್ತಾರೆ ಮನ್ಯಾಗ, ನನ್ನ ಹಿರಿಯ ಮಗ, ನೀನು ಕರೆಕ್ಟಾಗಿ ನೋಡ್ಕೊಂಡು ಹೋಗಪ್ಪ ಅಂತ ನಮ್ಮ ತಂದೆ ಕೊಡ್ತಾರೆ, ನಾನು ನೋಡ್ಕೊಂಡ್ರೆ. ಈಗ ನೀವು ಹೇಳ್ತಿರೋದು ಅಭಿವೃದ್ಧಿ ಆಗಿದ್ರೆ ಯಾರು ಇಷ್ಟೆಲ್ಲ ಬಂದು ಚುನಾವಣಾ ಪ್ರಚಾರಕ್ಕೆ ದೊಡ್ಡ ಮುಖಂಡರೆಲ್ಲ ಬರೋ ಅವಶ್ಯಕತೆ ಇರಲಿಲ್ಲ. ಇಲ್ಲ, ಹೌದು, ಕರೆಕ್ಟ್. ನಾರ್ಮಲ್ ಆಗಿ ಎಲೆಕ್ಷನ್ ಚುನಾವಣೆ ಎದುರಿಸಬಹುದಿತ್ತು. ಅವ್ರು ಯಾವಾಗ ಕನಸ್ನಾಗ ಬಂದ್ರೆ ಅವ್ರಿಗೆ ಓಟ್ ಹಾಕ್ತೀವಿ. ಯಾರು ಗೆದ್ರೆ ಅಭಿವೃದ್ಧಿ ಮಾಡ್ತಾರೆ, ಯಾರು ಗೆದ್ರೆ ಅಭಿವೃದ್ಧಿ ಮಾಡ್ತಾರೆ. ನೆಕ್ಸ್ಟ್ ಅಭಿವೃದ್ಧಿ ಯಾರು ಗೆದ್ರೆ ಅಭಿವೃದ್ಧಿ ಆಗುತ್ತೆ, ಯಾರು ಗೆದ್ರೆ ಆಗುತ್ತೆ ನೋಡ್ರಿ. ಈಗ ಇವರು ಸೀಟಿಗೆ ಒಂದು ಸ್ವಲ್ಪ ತೊಂದರೆ ಮಾಡಿದ್ದಾರೆ. ನನ್ನ ಜೀವನದಾಗ JDS ಒಂದೇ ಓಟ್ ಹಾಕೈತಿ ಫಸ್ಟ್. ನಾನು 6 ಓಟ್ ಐತಲ್ಲ ಹಾಕಿರೋದು, ಟೋಟಲ್ 6, 3, 18 ಓಟ್. ಯಾವ್ದು ಅದನ್ನು ಹೇಳ್ತೀನಿ ನಿಮಗೆ. MLA 6 ಓಟ್, MP 6 ಓಟ್, ಕೌನ್ಸಿಲರ್ 6 ಓಟ್. ಈಗ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಇಲ್ಲಿ ಈಗ ಈ ಚುನಾವಣೆ? ಗೆಲ್ಬೇಕು. ಈಗ ಗೆಲ್ಲಿನ ಪರಿಸ್ಥಿತಿ ಅದು. ಈಗ ಕೆಲಸ ಮಾಡಿದ್ರೆ ಅವರಿಗೆ ಗೆಲ್ಸಿದ್ದೆ ನಾವು. ಗೆಲ್ಸಿದ್ದೀರಾ? ಹೌದು. ಅಲ್ಲ, ಈ ಚುನಾವಣೆ ಈಗ ನೀವು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ. ಹೌದು. ಅಭಿವೃದ್ಧಿ ಆಗ್ಬೇಕಂದ್ರೆ ಯಾರು ಗೆಲ್ಬೇಕು ಈಗ ಈ ಚುನಾವಣೆ? ಈಗ ನಾನು ಪಕ್ಷ ಹೇಳಂಗಿಲ್ಲ. ಎಲ್ಲ ಪಕ್ಷ ಒಳ್ಳೆ ಪಕ್ಷನೇ. ಸ್ವಲ್ಪ ಜನ ಅದಾರ ಅದ್ರಾಗ, ಜನ ಅದಾರ. ಯಾವ ವ್ಯಕ್ತಿ ಗೆಲ್ಬೇಕು, ಪಕ್ಷ ಬಿಟ್ಬಿಡಿ, ಯಾವ ವ್ಯಕ್ತಿ ಗೆಲ್ಬೇಕು? ಯಾರು ಗೆಲ್ಬೇಕು? ಈಗ ಯಾರು ಗೆಲ್ಬೇಕು ನೋಡೋಣ. ಈಗ ನೀವ್ ಯಾರು ಅಲ್ಲ, ನಿಮ್ಮ ಪ್ರಕಾರ ನೀವು ಯಾರಿಗೆ ನಮ್ಮ ಮಾಡ್ತೀರಾ? ಪ್ರಕಾರ ಈ ಸಲ ನಾನು ಕಾಂಗ್ರೆಸ್ಸಿಗೆ ಓಟ್ ಕೊಡಂಗಿಲ್ಲ. ಈ ಸಲ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂದ್ರೆ ನನಗೆ ಈಗ ಹೇಳಂಗಿಲ್ಲ. ನಾನು ನಾಳೆ ವೋಟಿಂಗ್ ಐತಲ್ಲ ಅವಾಗ ಹೇಳ್ತೀನಿ, ಈಗ ಹೇಳಂಗಿಲ್ಲ. ಅಂದ್ರೆ ಸದ್ಯ ಈಗ ಕಾಂಗ್ರೆಸ್ ಒಲವು ಇಲ್ಲ. ಇಷ್ಟು ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಇದ್ರಿ, ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಈ ಸಲ ಇಲ್ಲ. ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಅವ್ರು ಹೇಳ್ತಾರೆ ನನಗೆ, ನೀವು ಬಂದು ಕೆಲಸ ಕೇಳಿಲ್ಲಪ್ಪ ಅಂತ. ಅದು ಒಪ್ಕೊಂತೀನಿ, ಅವ್ರು ತಪ್ಪಲ್ಲ. ಅದು ನಮ್ಮ ಮುಖಂಡರು ಸ್ವಲ್ಪ ಜನ, ನಮ್ಮ ಮುಖಂಡರು ನಮ್ಮ ಸಮಾಜದಿಂದ ಮಾಡಿದಾರೆ ಅವರಿಗೆ, ಕರೆಕ್ಟಾ? ಈಗ ನನಗೆ ಗೊತ್ತಿದ್ದಂಗ ಇಬ್ಬರೇ ಕೆಲಸ ಕೇಳಿದ್ರು ಸಮಾಜದಿಂದ. ಯಾರು ಗೊತ್ತಾ? ಫಸ್ಟ್ JDS ಸಂಬಂಧ ಕುಮಾರಸ್ವಾಮಿ ಅವರಿಗೆ ಕೇಳಿದ್ರು ಅವರು ಸಮಾಜದಿಂದ ಕೆಲಸ. ಇಲ್ಲಿಗೆ ಶಾದಿ ಮೇಲೆ ಆಗಿದೆ ಅವ್ರು HK ಜೈನ್ ಅಂತ. ಅವ್ರು ಯಜಮಾನ್ರು ಕೇಳಿದೆ, ಏನಂದ್ರು? ಮಾಡಿಲ್ಲ. ಅದನ್ನ ಹಂಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೌದು. ನಾನು ಜಾಸ್ತಿ ಅದಕ್ಕೋಸ್ಕರ ಬೇಜಾರಾಗಿದೆ. ಈಗ ಈ ಸಲ ಕಾಂಗ್ರೆಸ್ಗೆ ಸಪೋರ್ಟ್ ಇಲ್ಲ. ಈ ಸರಿ ಸಪೋರ್ಟ್. ನಿಮ್ಮ ಹೆಸರು? KH ಸೈಯದ್ ಅಜೀಜ್ ಅಂತ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.